ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ನೋಡಿ. ತಾಳು ಬೆಟ್ಟದ ಸ್ವಲ್ಪ ಮುಂಭಾಗ ನೋಡಿ ಎಂತ ಅವಸ್ಥೆ ಆಗಿದೆ. ಕಲ್ಲುಗಳು ದಿಂಡುಗಳು ಬಂದು ರಸ್ತೆಯನ್ನ ಚಾಚ್ಕೊಂಡಿದೆ. ಇದು ನಮ್ಮ ಪರಿಸ್ಥಿತಿ ನೋಡಿ. ಇಲ್ಲೊಂದು ಗೋರ್ಮೆಂಟ್ ವಾಹನ ಹೋಗ್ತಾ ಇದೆ, ನೋಡೋಣ. ನೋಡಿ ಎಂತಹ ದುಸ್ಥಿತಿ ಇದು. ತಾಳು ಬೆಟ್ಟದ ಮೊದಲನೇ ತಿರುವಿನಲ್ಲಿ ಯಥೇಚ್ಛವಾಗಿ ಮಳೆ ಆದ್ದರಿಂದ ನೋಡಿ ಕಲ್ಲುಗಳು ದಿಂಡುಗಳೆಲ್ಲ ರಸ್ತೆ ಬಂದು ಚಾಚ್ಕೊಂಡಿದೆ. ಒಂದ್ ಸೈಡ್ ವಾಹನಗಳು ಹೋಗಬಹುದು, ಆದ್ರೂ ಮಲೆ ಮಹದೇಶ್ವರ ಬೆಟ್ಟಕ್ಕೊಂದು ಒಳ್ಳೆ ರಸ್ತೆ ಬೇಕು ಬಿಡಿ. ಯಾತ್ಗೆ ಬೇಜಾರಾಗತ್ತೆ, ಇದೆಲ್ಲ ನೋಡಿದ್ರೆ ತುಂಬಾ ಬೇಜಾರಾಗತ್ತೆ ಮನ್ಸಿಗೆ. ತುಂಬಾ ಇದೇನು ನಮ್ಮ ಒಂದು ವ್ಯವಸ್ಥೆಗಳು ಇಷ್ಟೊಂದು ದಿಕ್ಕೆಟ್ಟೋಗಿದೆ, ತುಂಬಾ ಬೇಜಾರಾಗತ್ತೆ ನೋಡಿ. ಈ ತರ ಕಲ್ಲು ದಿಂಡೆಲ್ಲ ರಸ್ತೆ ಮಧ್ಯೆ ಬಂದು ಚಾಚ್ಕೊಂಡ್ರೆ ವಾಹನ ಸವಾರರ ಒಂದು ಸಂಕಷ್ಟ ಅವ್ರು ಯಾರ ಹತ್ರ ತೋಡ್ಕೋಬೇಕು, ಯಾರ ಹತ್ರ ಹೇಳ್ಕೋಬೇಕು ನೋಡ್ರಿ. ಇಲಾಖೆಯವರು ಸಂಬಂಧಿತ ವ್ಯಕ್ತಿಗಳು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ರಿ ನೋಡಿ. ಈ ತರ ಒಂದು ದಟ್ಟವಾದ ಸ್ಥಳಗಳಲ್ಲಿ ಒಂದು ತಿರುವುಗಳಲ್ಲಿ ಮಳೆ ಬತ್ತು ಏನ್ ಮಾಡೋದು, ಈ ತರ ಹೇಳ್ಬಾರ್ದು. ಮಳೆ ಬಂದ್ರು ಅದು ಸೂಕ್ತವಾದ ಸ್ಥಳಗಳಿಗೆ ಹೋಗಿ ಸೇರ್ಕೋಬೇಕು. ಈ ತರ ಕಲ್ಲು ದಿಂಡಿ ಎಲ್ಲ ಬಂದು ಚಾಚ್ಕೋಬಾರ್ದು, ಅರ್ಥ ಆಯ್ತಾರ. ಇಲ್ಲಿನ ಒಂದು ಗುಡ್ಡೆ ಕುಸಿತ ಆಗದೆ ಇರೋ ರೀತಿ ಒಂದು ಮುಂಜಾಗ್ರತೆಯನ್ನ ಕಾಯ್ದುಕೊಳ್ಬೇಕು. ಏನ್ ಈ ತರ ಒಂದು ಗುಡ್ಡೆ ಕುಸಿತವಾಗಿದೆ ಅದು ಆಗದೆ ಇರೋ ರೀತಿ ಕಾಯ್ದುಕೊಳ್ಬೇಕು. ಸೊ ನೋಡೋಣ, ಮುಂದೇನು ಸಹ ಈ ತರ ಸೀನ್ಗಳು ಸಿಗುತ್ತೆ. ಹೋಗ್ತೀನಿ, ಎಲ್ಲೆಲ್ಲಿ ಸೀನ್ಗಳು ಸಿಗುತ್ತೆ ಎಲ್ಲ ದಯವಿಟ್ಟು ವೀಕ್ಷಣೆ ಮಾಡಿ. ಸಂಬಂಧಿತ ವ್ಯಕ್ತಿಗಳು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ. ನಮ್ಗೇನ್ ಬಿಡು, ಒಂದ್ ಸೈಡ್ ಹೋಗಕ್ ದಾರಿ ಅದಲ್ಲ ಅನ್ನೋ ಪರಿಸ್ಥಿತಿ ನಮ್ ಜನಗಳದು. ಏನು ಮಾಡಕ್ ಆಗಲ್ಲ. ಇದು ನಮ್ ರೋಡ್ ಅಲ್ಲ, ಇದು ನಮ್ ರೋಡು. ಈ ತರ ಮನಸ್ಥಿತಿ ನಮ್ಮಲ್ಲಿರೋದು. ಬಲಗಡೆ ಬರೋರು ಎಡಗಡೆ ಬರೋರು ಎಲ್ಲ ಒಂದೇ ಕಡೆ ಹೋಗ್ಬೇಕು, ಆ ತರ ಇಲ್ಲೇ ಆಗಿರೋದು ನೋಡಿ. ಎಡಗಡೆ ಹೋಗ್ಬೇಕಾದ ವಾಹನ ಬಲಗಡೆ ಹೋಗ್ತದೆ. ಕಾರಣ ಏನಪ್ಪಾ ಅಂದ್ರೆ ಇಲ್ಲಿ ರಸ್ತೆ ಬಂದು ಚಾಚ್ಕೊಂಡಿರ್ತಕ್ಕಂತ ಈ ಒಂದು ಕಲ್ಲು ದಿಂಡುಗಳು ನೋಡಿ. ಇವ್ರು ಈ ತರ ರಾಂಗ್ ರೂಟಲ್ಲಿ ಹೋದ್ರೆ ಆಕ್ಸಿಡೆಂಟ್ಗಳಾಗಲ್ವಾ, ಅಪಘಾತಗಳಾಗಲ್ವಾ? ಎಡಗಡೆ ಹೋಗ್ಬೇಕಾದ ವಾಹನ ಬಲಗಡೆ ಹೋಗ್ತಾ ಇದೆ. ಯಾಕೆಂದ್ರೆ ಈ ತರ ಬಂದು ಕಲ್ಲು ದಿಂಡಿಗಳೆಲ್ಲ ಬಂದು ರಸ್ತೆಗೆ ಚಾಚ್ಕೊಂಡಿದೆ. ಪಾಪ ಅವ್ರ ತಪ್ಪಲ್ಲ ಅದು ನೋಡಿ. ಈ ತರ ಒಂದು ದುರ್ವ್ಯವಸ್ಥೆ ಇಟ್ಕೊಂಡಿರೋದು ತಪ್ಪು. ಅವರು ಏನು ಈ ಒಂದು ಗುಡ್ಡೆ ಕುಸಿತ ಆಗದೆ ಇರೋ ರೀತಿ ಇಲ್ಲಿ ಮುಂಜಾಗ್ರತೆಯ ಭದ್ರತೆಗಳನ್ನ ಒದಗಿಸಿಕೊಡ್ಬೇಕು. ಸೊ ಆ ತರಹದ ಭದ್ರತೆಗಳು ಇಲ್ಲಿಲ್ಲ. ಸೊ ಮುಂದೆ ಸಹ ಇದೇ ತರ ಇದೆ, ತೋರಿಸ್ತೀನಿ ನೋಡಿ. ನೋಡಿ ಈ ರೀತಿ ಕಲ್ಲು ದಿಂಡುಗಳು ರಸ್ತೆಗೆ ಚಾಚ್ಕೊಂಡಿರೋದ್ರಿಂದ ಎಲ್ಲ ರಾಂಗ್ ರೂಟಲ್ಲಿ ಹೋಗ್ತಾ ಇದ್ದಾರೆ. ಸೊ ಈ ತರ ರಾಂಗ್ ರೂಟಲ್ಲಿ ಹೋಗೋದ್ರಿಂದ ಅಪಘಾತ ಆಗಬಹುದು, ಅಪಘಾತಗಳು ಸಂಭವಿಸಬಹುದು. ನೋಡಪ್ಪ, ಬಹುಶಃ ನಾನು ಅಂದ್ಕೊಂಡಾಗೆ ರಸ್ತೆ ಉದ್ದಕ್ಕೆ ಈ ತರ ನಿರ್ಮಾಣವಾಗಿದೆ ಅನ್ಕೋತೀನಿ. ಯಾಕೆಂದ್ರೆ ಮಳೆ ಬಿದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಈ ತರಹದ ಒಂದು ವಾತಾವರಣ ನಾನು ಆಗಾಗ ನೋಡ್ತಾನೆ ಇರ್ತೇನೆ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಇದು ಬರ್ತದೆ. ಈಗ ಅದೇನೋ ಅಂತಾರಲ್ಲಪ್ಪ, ಅದ್ರ ಹೆಸರು ಬರ್ತಾ ಇಲ್ವಲ್ಲ ನಂಗೆ, ಹೆಸರು ಜೆಸಿಬಿ ಬರ್ತದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜೆಸಿಬಿ ಬಂದು ಇದನ್ನೆಲ್ಲ ತೆರವುಗೊಳಿಸ್ತದೆ. ನೋಡಿ ರಸ್ತೆ ಉದ್ದಕ್ಕೂ ಇದೇ ತರ ಸೀನ್ಗಳು ಸಿಗ್ತಾ ಇದೆ. ನೋಡೋಣ ಎಷ್ಟು ಕಿಲೋಮೀಟರ್ ಈ ತರ ಚಾಚ್ಕೊಂಡಿದೆ ಅಂತ. ನೋಡಿ ರಸ್ತೆ ಉದ್ದಕ್ಕೂ ಇದೇ ತರ ಸಿಗ್ತಾ ಇದೆ. ಇದೆಂತಹ ಒಂದು ದುರ್ವ್ಯವಸ್ಥೆ. ನಮ್ಗೆ ಒಂದು ರಸ್ತೆಯ ಒಂದು ಭದ್ರತೆ ಇಲ್ವಲ್ಲ,
ತುಂಬಾ ಹೊಟ್ಟೆ ಉರಿತದೆ ಕಣ್ರಿ, ಬೆಂಕಿ ಕತ್ಕೊಂಡು ಉರಿದಂಗೆ ಉರಿತದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ JCB ಆಗಮನವಾಗುತ್ತೆ, ಎಲ್ಲ ತೆರವುಗೊಳಿಸ್ತಾರೆ. ತದನಂತರ ಅದೇ ಬಾಳು, ಅದೇ ರಾಗ, ಅದೇ ಹಾಡು. ನೋಡಿ ಇಷ್ಟು ಉದ್ದಕ್ಕೂ ಚಾಚ್ಕೊಂಡಿದೆ. ಓ ಮೈ ಗಾಡ್, ನಾನು ಇತ್ತೀಚೆಗೆ ಕೆಲವು ದಿನಗಳಿಂದ ಈ ಒಂದು ಮರವನ್ನು ಗುರ್ತಿಸಿದ್ದೆ. ನೋಡಿ ಮರ ಬಿದ್ದೋಗಿದೆ. ಅಯ್ಯೋ ಭಗವಂತ, ಆಹಾ ಇದಪ್ಪ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳು ದಯವಿಟ್ಟು ನೋಡಿ, ಈಗ ಜಾತ್ರೆಯ ಸಂದರ್ಭ, ದೀಪಾವಳಿ ಸಂದರ್ಭ, ಈ ಒಂದು ಮಲೆ ಮಹದೇಶ್ವರ ಬೆಟ್ಟವಾಗಿ ವಾಹನಗಳ ಮೂಲಕ ಆಗಮಿಸ್ತಕ್ಕಂಥ ಭಕ್ತಾದಿಗಳು ದಯವಿಟ್ಟು ಜೋಪಾನವಾಗಿ ಆಗಮಿಸಿ. ಮಳೆಯ ಸಂದರ್ಭವಾದ್ರಿಂದ ನಿಮ್ಮ ವಾಹನಗಳ ಅಪಘಾತಕ್ಕೆ ಒಳಪಡುವ ಸಾಧ್ಯತೆಗಳಿರ್ತವೆ. ಸದ್ಯಕ್ಕೆ ಇಲ್ಲಿ ರೋಡಿನ ವ್ಯವಸ್ಥೆ ಈ ಕಾಲಕ್ಕಂತೂ ಆಗಲ್ಲ ಅನ್ಕೋತೀನಿ. ಸೊ ಬರ್ತಕ್ಕಂಥ ಭಕ್ತಾದಿಗಳು ದಯವಿಟ್ಟು ಜೋಪಾನಾಗಿ ಆಗಮಿಸಿ. ನಿಮ್ಮ ಒಂದು ಜಾಗ್ರತೆ ನಿಮ್ಮಲ್ಲಿರಲಿ. ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯ ನೋಡಿ, ರಸ್ತೆ ಮಧ್ಯದಲ್ಲಿ ಈ ಒಂದು ಬಿದಿರು ಮರ ಕುಸಿದು ಬಿದ್ದಿರುವ ಒಂದು ದೃಶ್ಯ ನಿಮ್ಗೆ ದೊರಕ್ತಾ ಇದೆ. ದಯವಿಟ್ಟು ಜನಪ್ರತಿನಿಧಿಗಳು ಈ ಒಂದು ಮಲೆ ಮಹದೇಶ್ವರ ಬೆಟ್ಟದ ಮುಖ್ಯ ರಸ್ತೆಯ ಒಂದು ದುಸ್ಥಿತಿಗಳನ್ನ ಗಮನಿಸಿ ಇಲ್ಲಿ ಒಂದು ಸೂಕ್ತವಾದ ಕಾಮಗಾರಿ, ಒಂದು ಭದ್ರತೆಗಳು ಅಂದ್ರೆ ರಸ್ತೆ ಕಾಮಗಾರಿ ಮತ್ತು ಭದ್ರತೆಗಳನ್ನು ಒದಗಿಸಿಕೊಡಬೇಕು. ನೋಡಿ ಎಂತಹ ಒಂದು ದುರ್ವ್ಯವಸ್ಥೆ ನಿರ್ಮಾಣವಾಗಿದೆ. ನೋಡಿ ಒಂದು ಸರ್ಕಾರಿ ವಾಹನ ಬರ್ತಾ ಇದೆ, ಇಲ್ಲಿ ಎಡಗಡೆ ಹೋಗೋರು ಬಲಗಡೆ ಹೋಗ್ಬೇಕು, ಬಲಗಡೆ ಹೋಗೋರು ಎಡಗಡೆ, ಈ ತರ ನೋಡಿ ಈಗ ಒಂದು ವಾಹನ ಬತ್ತು, ನೋಡಿ ಎಂತ ಪರಿಸ್ಥಿತಿ ಆಗುತ್ತೆ ಈಗ. ನೋಡಿ ಇಲ್ಲೊಂದು ಗಾಡಿ ಬಂದು ನಿಂತಿದೆ. ಸೊ ಇವರು ಬಲಗಡೆ ಹೋಗ್ಬೇಕೀಗ, ಎಡಗಡೆ ಹೋಗ್ತಕ್ಕಂಥ ಬಲಗಡೆ ನೋಡಿ ಎಲ್ಲ ಉಜ್ಕೊಂಡು ಹೋಗ್ತಾ ಇದೆ. ನೋಡ್ರಿ ಎಂತಹ ಒಂದು ದುರ್ವ್ಯವಸ್ಥೆ ಅಂತ. ನೋಡಿ ಎಲ್ಲ ಬಸ್ ಎಲ್ಲ ಉಜ್ಕೊಂಡು ಹೋಗ್ತು. ಪಾಪ ಅದು ಡ್ರೈವರ್ ತಪ್ಪಲ್ಲ, ಯಾಕಂದ್ರೆ ಆ ಡ್ರೈವರ್ಗೆ ಸೂಕ್ತವಾದ ಒಂದು ರಸ್ತೆಯ ಸೌಲಭ್ಯವಿಲ್ಲ. ನೋಡಿ ಗಾಡಿ ನಿಲ್ಲಿಸಿ ಹೋಗ್ಬೇಕು. ಮಲೆ ಮಹದೇಶ್ವರ ಒಂದು ಒಳ್ಳೆ ರೋಡ್ ಕಲ್ಪಿಸ್ಕೊಡಪ್ಪ ಇಲ್ಲಿ. ಉಗೇ ಉಗೇ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಉರುಳಿ ಬಿದ್ದಿರುವ ಒಂದು ಬಿದಿರಿನ ದೃಶ್ಯ ನಿಮ್ಗೆ ಸಿಗ್ತಾ ಇದೆ. ನೋಡಿ ರಸ್ತೆಗೆ ಅಡ್ಡಲಾಗಿ ಬಿದಿರು ಮರ ಬಿದ್ದಿರುತ್ತದೆ. ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಇದು. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ, ವಾಹನ ಸವಾರರಿಗೆ ನೋಡಿ ತುಂಬಾ ಕಿರಿಕಿರಿ ಉಂಟಾಗ್ತಾ ಇದೆ. ಎಡಭಾಗಕ್ಕೆ ಚಲಿಸಬೇಕಾದ ವಾಹನ ಎಲ್ಲ ಬಲಭಾಗಕ್ಕೆ ಚಲಿಸ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರ್ತದೆ. ನೋಡಿ ಸರ್ಕಾರಿ ವಾಹನ ಯಾವ ತರ ಉಜ್ಕೊಂಡ್ ಬರ್ತಾ ಇದೆ. ನೋಡಿ ಎಡಭಾಗಕ್ಕೆ ಬರಬೇಕಾದ ವಾಹನ ಬಲಭಾಗಕ್ಕೆ ಬರ್ತಾ ಇದೆ. ಕಾರಣ ಏನಪ್ಪ, ರಸ್ತೆ ವ್ಯವಸ್ಥೆ ಸರಿ ಇಲ್ಲ, ಎಲ್ಲ ಕಿತ್ತೋಗಿದೆ. ನಮ್ಗ್ ಬಂದು ಗುದ್ಗಿದ್ಬಿಟ್ಟನಪ್ಪ. ಓ ಏಳ ಗುದ್ದಾಕವನು ಈಗ. ಭಾರಿ ಮಳೆ ಆದ ಕಾರಣ ನೋಡಿ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಕಲ್ಲು ದಿಂಡುಗಳು ರಸ್ತೆಗೆ ಬಂದು ಚಾಚಿಕೊಂಡಿರುವ ಒಂದು ಅಪಘಾತದ ಸನ್ನಿವೇಶ ನಿರ್ಮಾಣವಾಗಿರೋದನ್ನ ಭಕ್ತಾದಿಗಳು ಮತ್ತು ಸಾರ್ವಜನಿಕರು ವೀಕ್ಷಣೆಗಳನ್ನು ಪಡೆದುಕೊಳ್ಳಬಹುದು. ನೋಡಿ ಎಡಭಾಗಕ್ಕೆ ಚಲಿಸಬೇಕಾದಂತಹ ವಾಹನಗಳು ಬಲಭಾಗದಲ್ಲಿ ಚಲಿಸಿ ಹೋಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಇಂತಹ ಒಂದು ಅಪಾಯಕಾರಿಯಾದ ವಾತಾವರಣ ನಿರ್ಮಾಣ ಆಗಾಗ ಆಗುತ್ತಿರುತ್ತದೆ. ಕಾರಣ ಏನಪ್ಪಾ ಅಂದ್ರೆ ಇಲ್ಲಿ ಏನು ಈ ಒಂದು ಮುಖ್ಯ ರಸ್ತೆಯಲ್ಲಿ ಭದ್ರತೆಗಳ ಕೊರತೆ ಇರುತ್ತದೆ. ಸಂಬಂಧಿತ ಜನಪ್ರತಿನಿಧಿಗಳು ದಯವಿಟ್ಟು ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯ ಕಡೆ ಗಮನ ಹರಿಸುವುದರ ಮೂಲಕ ಸೂಕ್ತವಾದ ಒಂದು ಭದ್ರತೆ ಮತ್ತು ಸೂಕ್ತವಾದ ಒಂದು ರಸ್ತೆಯ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಬೇಕು. ನೋಡಿ ನೋಡಿ ನೋಡಿಯಪ್ಪ, ನೋಡಿ ಮರ ಎಲ್ಲ ರಸ್ತೆ ಉಳು ಬಿದ್ದಿದೆ. ನಾನು ಈ ಹಿಂದೆನೂ ಸಹ ಹೇಳ್ತಿದ್ದೆ ಅಪಾಯದ ಸನ್ನಿವೇಶದಲ್ಲಿ ಮರಗಳಿದೆ ಅಂತ. ಸೊ ಇನ್ನು ಮುಂದೆ ಇದೆ, ಇನ್ನು ಮುಂದೆ ವೆಯ್ಟ್ ಮಾಡಿ.
what's left is right. Chasing stars and holding you. I can't see the end, but we'll see it through.